ರೀ ಸಿಗ್ತಾ ಏನಾದ್ರು ರವೆ ಬೆಲ್ಲ ತುಪ್ಪ? ಏನೂ ಇಲ್ಲ. ಪೇಟೆಗೆ ಹೋಗ್ತಿದ್ದಾಗೆ ಯಾರು ಮುಖ ನೋಡ್ಲಿಲ್ಲ. ದಾನ ಮಾಡೋಕ್ಕೂ ಯಾರು ತಯಾರಿಲ್ಲ. ತುಂಬಾ ದಿನದ ನಂತರ ಬಂದಿದ್ದೀರಾ? ಹೌದು ಕಣಪ್ಪ, ಹೇಗಿದ್ಯಾ? ಪ್ರತಿ ವರ್ಷ ನೀವು ಬರ್ತೀರಾ ಮಾಮ. ಈ ವರ್ಷ ನೀವು ಬರೋ ದಾರಿನೇ ಕಾಯ್ತಿದ್ದೆ. ಹೌದು ಮಾಮ, ಇವ್ರು ಹೇಳ್ತಾನೆ ಇದ್ರು ಮಾಮ ಅವರು ಬರ್ತಾರೆ ಅಂತ. ಇಷ್ಟೊತ್ಗಾಗ್ಲೇ ಬರ್ಬೇಕಿತ್ತಲ್ಲ ಅಂತಿದ್ದೆ. ನಾನು ಅನ್ಕೊಂಡಿದ್ದೆ ನೀವು ಬರ್ತಿರೋ ಇಲ್ವೋ ಅಂತ. ಅಯ್ಯೋ, ಅದ್ ಹೇಗಾಗತ್ತಪ್ಪ? ಪ್ರತಿ ವರ್ಷ ಒಂದ್ಸಾರಿ ನಿನ್ ಮನೆಗ್ ಬರೋ ನಿಯಮ ಆಗಿದೆಯಲ್ವ ನಂದು. ಮತ್ತೆ ನಿಯಮ ಹಾಕಿ ತಪ್ಸೋಕಾಗತ್ತಾ? ಮಾಮ, ಅಯ್ಯೋ ನಿಮ್ದೇ ಕೃಪೆ, ಅದಕ್ಕೆ ಎಲ್ಲ ಚೆನ್ನಾಗಿ ನಡೀತಿದೆ. ಮತ್ತಿಲ್ ಕೇಳು, ನಾನೀಗ ನಿಮ್ಮ ಮನೆಗ್ ಬಂದಿದ್ದೀನಿ. ಇವತ್ತು ರಾತ್ರಿ ಇಲ್ಲೇ ಉಳ್ಕೊಳಕ್ ಬಂದಿದ್ದೀನಿ. ಪರವಾಗಿಲ್ಲ ತಾನೇ? ಹೌದು ಮಾಮ. ಅಯ್ಯೋ ನಿಮ್ದೇ ಮನೆ ಇದು. ನೀವು ಬಂದಿದ್ದೀರಾ ಅಂದ್ಮೇಲೆ ದೀಪಾವಳಿ ಹಬ್ಬನೇ ಆದಾಗೆ. ಇನ್ನೇನ್ ಬೇಕು ನಮ್ಗೆ? ಏನ್ ದತ್ತು ಅಣ್ಣ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ನೋಡಿ ಗುರುಜಿ. ಮಾಮ ಬನ್ನಿ ಒಳಗಡೆ. ಮಾಮ, ನೀವು ಮೊದ್ಲೇ ಹೇಳಿದ್ರೆ ನಾನು ನಿಮ್ಮನ್ನ ಕರ್ಕೊಂಡು ಬರೋಕ್ ಬರ್ತಿದ್ದೆ. ಯಾವಾಗ್ಲೂ ನಿಮ್ ನಾಮಸ್ಮರಣೆ ಮಾಡ್ತಾನೆ ಇರ್ತೀವಿ ಮಾಮ. ಅದು ಗೊತ್ತಿದೆ ಮಗಳೇ ನನಗೆ. ಅದಕ್ಕೆ ನಾನು ಇಲ್ಲಿಗೆ ಬರಬೇಕಾಗುತ್ತೆ ಅಲ್ವಾ? ನಿನಗೆ ಹೇಳ್ತಿದ್ದೀನಲ್ವಾ, ಇವತ್ತಿನವರೆಗಿನ ನನ್ನ ಜೀವನದಲ್ಲಿ 16 ವರ್ಷ ತಪ್ಪದೇನೆ ಪ್ರತಿ ವರ್ಷ ಈ ರೀತಿ ನಿಯಮದಂತೆ ನಾನು ಬೇರೆ ಯಾರ ಮನೆಗೂ ಹೋಗಿಲ್ಲ. ಈ ಗುರುಜಿಗೋಸ್ಕರ ಇಲ್ಲಿಗೆ ಬರಬೇಕಾಗುತ್ತೆ. ಏನಪ್ಪ, ಹೇಗಿದೀಯಾ? ಎಲ್ಲ ಚೆನ್ನಾಗಿ ನಡೀತಿದೆ ಅಲ್ವಾ? ಹೌದು ಮಾಮ, ನಿಮ್ ಕೃಪೆಯಿಂದ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಯಾವುದಕ್ಕೂ ಕೊರತೆ ಆಗಿಲ್ಲ. ಸರಿ, ಮಾಮ ಬಂದಿದ್ದಾರೆ, ಅವ್ರಿಗೋಸ್ಕರ ಏನಾದ್ರೂ ಊಟದ ವ್ಯವಸ್ಥೆ ಮಾಡು. ಸರಿ. ರೀ ಸ್ವಲ್ಪ ಈ ಕಡೆ ಬರ್ತೀರಾ? ಮಾಮ, ನಾನು ಬರ್ತೀನಿ. ಏನು, ಏನಾಯ್ತು? ರೀ, ಮನೇಲಿ ಯಾವುದೇ ದಿನಸಿನೂ ಇಲ್ಲ, ಮತ್ತೆ ಹಿಟ್ಟು ಕೂಡ ಸ್ವಲ್ಪ ಇದೆ. ಇಲ್ಲೋಡು, ಅದೇನಿದೆಯೋ ಅದ್ರಲ್ಲಿ ಏನಾದ್ರೂ ಮಾಡು. ಸರಿ, ನೀವ್ ಹೇಗೆ ಹೇಳ್ತೀರೋ ಹಾಗೆ. ಸರಿ ನಡೀರಿ. ಬಾಳು ಮಾಮ ಹೊರಗಡೆ ಕೂತಿದ್ದಾರೆ, ಆದ್ರೆ ನಾವ್ ಇಲ್ಲಿ ಮಾತಾಡ್ತಾ ನಿಂತಿದೀವಿ. ಏನಮ್ಮ ಹುಡುಗಿ, ಏನ್ ಮಾಡ್ತಾ ಇದೆಯಾ ಒಳಗೆ? ಏನೂ ಇಲ್ಲ ಮಾಮ. ಎಲ್ಲ ಗೊತ್ತಿದೆ ನನಗೆ. ಮನೇಲಿ ದಿನಸಿ ಇಲ್ಲ,
ಒಲೆ ಮೇಲೆ ಬರೀ ನೀರು ಬಿಸಿ ಮಾಡಕ್ಕಿಟ್ರೆ ಅಡಿಗೆ ಆಗುತ್ತಾ? ನಾನೇನಂತೀನಂದ್ರೆ, ಅಲ್ಲಿ ಮೇಲೆ ಒಂದು ಡಬ್ಬಿ ಇಟ್ಟಿದ್ಯಲ್ವಾ, ಅದರಲ್ಲಿ ಅಕ್ಕಿ ಇದೆ ನೋಡು, ತಗೋ ಅದನ್ನ ಮಾಡಕ್ಕಿಡು. ಅಯ್ಯೋ, ಏನ್ ನೋಡ್ತಾ ಇದ್ದೀಯಾ? ಎದ್ದೇಳು, ಎದ್ದು ತೆಗಿ ಆ ಡಬ್ಬಿನ. ಅಕ್ಕಿ ಇದೆ. ಮಾಮ, ಇದ್ರಲ್ಲಿ ನಿಜವಾಗ್ಲೂ ಅಕ್ಕಿ ಇದೆ. ಅದ್ ನೋಡ್ದಾಗ ಇರ್ಲಿಲ್ಲ. ಇಲ್ಲ ಮಗಳೇ, ಅದರಲ್ಲಿ ಅಕ್ಕಿ ಇತ್ತು, ನಿನ್ ಗಮನಕ್ಕೆ ಬಂದಿರ್ಲಿಲ್ಲ ಅಷ್ಟೇ. ಅದು ಮರ್ತಿರ್ಬಹುದು ನೀನು. ತಗೋ ತಗೋ, ಅಕ್ಕಿ ಬೇಯಿಸೋಕಿಡು, ಒಳ್ಳೆ ಅನ್ನ ಮಾಡು. ಇವತ್ತು ಎಷ್ಟೋ ದಿನದ ನಂತರ ಯಾರ್ದೋ ಮನೆಗೆ ಉಳ್ಕೊಳಕ್ಕೆ ಅಂತ ಬಂದಿದ್ದೀನಿ. ಇಲ್ಲಾಂದ್ರೆ ಆ ಕಾಡ್ನಲ್ಲೇ ಜೀವನ ಪೂರ್ತಿ ಉಳ್ಕೊಂಡಿದ್ದೀನಿ. ಚಿಕ್ಕಂದಿನಲ್ಲಿ ಮನೇಲಿದ್ದೆ, ನಂತರ ಚಂದುಲಾಲ್ ಶೆಟ್ಜಿ ಮನೇಲಿ ಉಳ್ಕೊಂಡಿದ್ದೆ. ಮಾಮ ಅವರು ಶಿರಾ ಕೇಳಿದ್ದಾರೆ. ಎಲ್ ರವೆ ಇಲ್ಲ, ತುಪ್ಪ ಇಲ್ಲ, ಹಾಲು ಸಕ್ಕರೆ ಯಾವುದೂ ಇಲ್ಲ. ಈಗೇನ್ ಮಾಡೋದು, ಹೇಗ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಮಾಮ ಹೊರಗಡೆ ಕಾಯ್ತಾ ಕೂತಿರ್ಬಹುದು. ಇವ್ರು ಇನ್ನೂ ವಾಪಸ್ ಬಂದಿಲ್ಲ. ಮಾಮ ಅವ್ರಿಗೆ ಹೇಳಲ್ಲ ನಾನು, ಸ್ವಲ್ಪ ಸಮಯ ಹಿಡಿಯುತ್ತೆ ಅಂತ. ಹೌದು, ಅದೇ ಒಳ್ಳೇದು. ಏನಮ್ಮ ಮಗಳೇ ಸುಜಾತ, ಆಯ್ತಲ್ವಾ ಅಡಿಗೆ? ಇನ್ನೂ ಆಗಿಲ್ಲ ಮಾಮ. ಅಂದ್ರೆ ಆಗ್ತಾ ಇದೆ, ಆದ್ರೆ ನಾನು ಅದನ್ನೇ ಹೇಳೋಣ ಅಂತ ಬಂದಿದ್ದೆ. ಇನ್ನೂ ಸ್ವಲ್ಪ ಸಮಯ ಹಿಡಿಯುತ್ತೆ, ಆಗ್ತಿದ್ದಾಗೆ ಕರಿತೀನಿ. ಮಗಳೇ, ನನಗೊಂದು ವಿಷಯ ಹೇಳು. ಈ ಗುರುಜಿ ಏನ್ ಮಾಡ್ತಾ ಇದ್ದಾರೆ? ಬರ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ, ತಿರ್ಗಾ ಬರ್ತಾನೆ, ತಿರ್ಗಾ ಹೋಗ್ತಾನೆ. ಏನಾದ್ರೂ ತೊಂದರೆ ಇದೆಯಾ? ಹೌದು ಮಾಮ, ಆದ್ರೆ ಇಷ್ಟು ಜನರಿಗೆ ಅಡ್ಗೆ ಮಾಡ್ಬೇಕಲ್ವಾ, ಅದಕ್ಕೆ ಸ್ವಲ್ಪ ತಡ ಆಗ್ತಾ ಇದೆ. ಬೇರೆ ಇನ್ನೇನು ಇಲ್ಲ. ಸರಿ ಸರಿ, ಆಗ್ಲಿ ಆಗ್ಲಿ, ನಿಮ್ ರೀತಿಲೇ ಆಗ್ಲಿ. ಮತ್ತಿಲ್ ನೋಡು, ಏನಾದ್ರೂ ಬೇಕಿದ್ರೆ ಹೇಳು. ಏನಮ್ಮ, ಹೊರಗಿಂದ ಏನಾದ್ರೂ ತರೋದಿದ್ರೆ ಹೇಳು ನನಗೆ. ದತ್ತು ಚಂದನ ಕಳಿಸ್ತೀನಿ ನಾನು. ಇಲ್ಲ ಮಾಮ, ಎಲ್ಲಾನು ಇದೆ. ಇವತ್ತೊಂದು ಸ್ವಲ್ಪ ಅನುಸರಿಸ್ಕೊಳ್ಳಿ. ನಾನು ಆದಷ್ಟು ಬೇಗ ಅಡಿಗೆ ಮಾಡೋ ಪ್ರಯತ್ನ ಮಾಡ್ತೀನಿ. ಸರಿ, ಆಗ್ಲಿ ಆಗ್ಲಿ. ಗುರುಜಿ, ಏನಪ್ಪ, ಎಲ್ಲಿ ಹೋಗಿದ್ದೆ ನೀನು? ನೀನೊಮ್ಮೆ ಬರ್ತೀಯ, ಮತ್ತೆ ಹೋಗ್ತೀಯ, ತಿರ್ಗಾ ಬರ್ತೀಯ. ಅಯ್ಯೋ, ಇಲ್ಲಿ ಹೊಟ್ಟೆ ಹಸ್ದಿದೆ ಜನರಿಗೆ. ಅದು ಮಾಮ, ದಿನಸಿ ಸ್ವಲ್ಪ ಕಡಿಮೆ ಇತ್ತು, ತರಕ್ ಹೋಗಿದ್ದೆ. ಆದಷ್ಟು ಬೇಗ ಮಾಡ್ತೀವಿ. ಅಯ್ಯ, ಅದನ್ನ ನನಗೆ ಹೇಳೋದಲ್ವಾ? ಅಯ್ಯೋ ಇಲ್ಲ ಇಲ್ಲ ಮಾಮ, ಊಟ ತಯಾರಾಗ್ತಿದ್ದ ಹಾಗೇನೆ ಕೂಡ್ಲೆ ಕರಿತೀವಿ ನಾವು. ನನ್ನಿಂದಾಗಿ ತಡ ಆಗಿದ್ಯಲ್ವಾ, ಸ್ವಲ್ಪ ಅನುಸರಿಸ್ಕೊಳ್ಳಿ, ಎಲ್ಲ ಆಗುತ್ತೆ. ಹೌದೌದು ಗುರುಜಿ, ನೀವೇನು ತಲೆ ಕೆಡ್ಸ್ಕೋಬೇಡಿ. ಏನಾದ್ರೂ ಬೇಕಾದ್ರೆ ನಮ್ಮ ಹತ್ರ ಹೇಳಿ, ನಾವಿದೀವಲ್ಲ.
ದತ್ತು ಅಣ್ಣ ಎಲ್ಲ ಆಗಿದೆ, ಎಲೆಗಳನ್ನು ತಂದಿದ್ದೀನಿ. ಅಯ್ಯೋ ಏನ್ ತಲೆ ತಂದಿದ್ಯಾ? ಎಲೆಗಳನ್ನ ಹಂಚ್ಬೇಕಾ ಈಗ? ಹೊಟ್ಟೆ ಹಸ್ದಿದೆ ಇಲ್ಲಿ ಜನರಿಗೆ. ನೀನ್ ಸುಮ್ನೆ ಏನೋ ಮಾಡ್ತಾ ಇದ್ದೀಯ. ನೀನ್ ಹೋಗೋದು ಏನು ಬರೋದು ಏನದು? ಆ ಹುಡುಗಿ ಪಾಪ ಒಳಗೆ ಹೊರಗೆ ಓಡಾಡ್ತಾ ಇದ್ದಾಳೆ. ಏನ್ ಅಂದ್ಕೋಬೇಕು ನಾವು ಅದನ್ನ? ದಯವಿಟ್ಟು ಕ್ಷಮಿಸಿ ಮಾಮ, ಅದು ಅಡಿಗೆ ಆಗ್ತಿದ್ದಾಗೆ ಕರಿತೀವಿ. ಸರಿ, ಹಾಗಾದ್ರೆ ಬೇಗನೆ ಮಾಡಿ. ಸರಿ. ರೀ, ಸಿಗ್ತಾ ಏನಾದ್ರು ರವೆ, ಬೆಲ್ಲ, ತುಪ್ಪ? ಏನೂ ಇಲ್ಲ. ಪೇಟೆಗೆ ಹೋಗ್ತಿದ್ದಾಗೆ ಯಾರು ಮುಖ ನೋಡ್ಲಿಲ್ಲ. ದಾನ ಮಾಡೋಕ್ಕೂ ಯಾರು ತಯಾರಿಲ್ಲ. ಅಯ್ಯೋ ದೇವ್ರೆ, ಏನ್ ಮಾಡೋದೀಗ? ಮಾಮ ಅವ್ರಿಗೆ ಶಿರಾ ಹೇಗ್ ಮಾಡೋದು? ಅದೇ ನನಗೂ ತಿಳಿತಿಲ್ಲ. ಆದ್ರೆ ಏನಾದ್ರೂ ವ್ಯವಸ್ಥೆ ಆಗುತ್ತೆ. ಮಾಮ ಅವ್ರಿಗೆ ಹೇಳಿದೀನಿ ನಾನು, ಸ್ವಲ್ಪ ತಡ ಆಗುತ್ತೆ ಅಂತ, ಅಡ್ಗೆ ಆಗ್ತಿದ್ದಾಗೆ ಬಡಿಸ್ತೀನಿ ಅಂತ. ಆದ್ರೆ ಇಲ್ಲಿ ನೋಡಿದ್ರೆ ಏನೂ ಇಲ್ಲ. ಅಯ್ಯೋ, ನೀನ್ ಯಾಕೆ ಈಗ ಹೇಳ್ತಿದ್ಯಾ? ಮತ್ತೇನ್ ಮಾಡ್ಲಿ? ಬೇರೆ ದಾರಿ ಏನಾದ್ರೂ ಇದೆಯಾ? ಅಯ್ಯೋ, ಆದ್ರೆ ಮಾಮ ಅವ್ರಿಗೆ ಅರ್ಥ ಆದ್ರೆ ಏನು ಹೇಳೋದಿಲ್ಲ. ನೀವ್ ಹೇಳ್ತಿರೋದು ಸರಿಯಾಗಿದೆ, ಆದ್ರೆ ಈಗ ಏನ್ ಮಾಡೋದು? ಇಲ್ಲಿ ನೋಡು, ನಾವೇನಾದ್ರೂ ಮಾಡ್ಲೇಬೇಕು. ಮಾಮ ನಮ್ಮ ಮನೆಗೆ ಬಂದಿದ್ದಾರೆ. ಅವರು ಮೊದಲನೇ ಸಾರಿ ಹೇಳಿದ್ದಾರೆ ಶಿರಾ ಬೇಕು ಅಂತ. ಮತ್ತೆ ನಾವು ಮಾಡಿಲ್ಲ ಅಂದ್ರೆ ಸರಿ ಅನ್ಸೋದಿಲ್ಲ. ಮಾಮ ಅವರು ಮತ್ತೆ ನಮ್ಮನ್ ಕರೆದ್ರೆ ನಾವೇನ್ ಮಾಡೋದು? ನೀನೇನು ತಲೆ ಕೆಡಿಸ್ಕೋಬೇಡ. ಮಾಮ ಅವ್ರಿಗೆ ಎಲ್ಲಾನು ತಿಳಿಯುತ್ತೆ. ನಮ್ಮ ಹತ್ರ ಏನಿದೆ ಏನಿಲ್ಲ, ನಮ್ಮ ಮನ್ಸಲ್ಲಿ ಏನ್ ನಡೀತಿದೆ. ಆದ್ರೆ ನೀನ್ ಧೈರ್ಯ ಕಳ್ಕೋಬೇಡ. ಮಾಮ ಅವ್ರಿಗೆ ಎಲ್ಲ ಗೊತ್ತಿರುತ್ತೆ. ಇಲ್ಲಿ ನೋಡಿ ಜನಗಳೇ, ನಾನು ಇಲ್ಲಿಂದ ವಾಪಸ್ ಹೋಗ್ತೀನಲ್ವಾ, ಆಗ ನಾವು ದೊಡ್ಡ ಕಾರ್ಯಕ್ರಮ ಮಾಡೋಣ. ಭಜನೆ, ಕೀರ್ತನೆ ಎಲ್ಲಾನು ಮಾಡೋಣ. ಅದೇನಂದ್ರೆ ಊರಿನ ಜನರೆಲ್ಲರೂ ಬರ್ತಾರೆ. ದಿನ ಇಡೀ ಕಾರ್ಯಕ್ರಮ ಆಗುತ್ತೆ, ರಾತ್ರಿ ಭಜನೆ ಆಗುತ್ತೆ ಅಲ್ವಾ? ಹೌದಾ ಅಲ್ವಾ? ಮಾಮ, ಭಜನೆ ಮಂಡಳಿ ಯಾವಾಗ ನೋಡ್ಬೇಕು ಅಂತ ಸ್ವಲ್ಪ ಮೊದಲೇ ಹೇಳಿ ನಮಗೆ. ಹೌದು ಮಾಮ, ರಾತ್ರಿ ಹೊತ್ತಲ್ಲಿ ದಿಢೀರ್ ಅಂತ ಕೇಳಿದ್ರೆ ಅವ್ರನ್ನ ಕರ್ಕೊಂಡು ಹೇಗ್ ಬರೋದು? ಮೊದ್ಲೇ ಅವ್ರು ಸುಲಭವಾಗಿ ಸಿಗೋದಿಲ್ಲ. ಅಯ್ಯೋ, ಹಾಗೆ ಮಾಡಬೇಡಿ. ಈಗಲೇ ಹೇಳಿ ಇಟ್ಟಿರಿ, ಏಕಾದಶಿ ಭಜನೆ ಕಾರ್ಯಕ್ರಮ ಇರುತ್ತೆ ಅಂತ. ಈ ಊರಿನ ಜನರಿಗೂ ಅದೆಲ್ಲ ಗೊತ್ತಿರುತ್ತೆ ಅಲ್ವಾ? ಏನ್ರಪ್ಪ, ನಿಮ್ಮೂರಲ್ಲಿ ಭಜನೆ ಮಾಡೋರು ಯಾರಾದ್ರೂ ಇರ್ಲೇಬೇಕಲ್ವಾ? ಹೇಳಿಟ್ಟಿರಿ ಅವ್ರಿಗೆ ಈಗ್ಲೇ. ಏನಪ್ಪ, ಅವ್ರಿಗೆ ಅಡಿಗೆ ಮಾಡೋಕ್ ಹೇಳಿದೀವಿ ನಾವು. ಆದ್ರೆ ನಿಮ್ಮಲ್ಲಿ ಯಾರಿಗೇನ್ ತಿನ್ನೋ ಆಸೆ ಇದೆ ಅಂತ ಇನ್ನೂ ಹೇಳಿಲ್ವಲ್ಲ? ಹಾಗೆಲ್ಲ ಏನು ಇಲ್ಲ ಮಾಮ, ಏನೇ ಎದುರು ಆಗತ್ತೆ, ಪರವಾಗಿಲ್ಲ. ಹೌದು ಮಾಮ, ಆ ಗುರೂಜಿಗೆ ನಾವೆಲ್ಲ ಎಲ್ಲಿಂದ ಹೇಳ್ತಾ ಇರೋದು? ಅವ್ರ ಪರಿಸ್ಥಿತಿ ಹೇಗಿದೆ ಅಂತ ನಾವು ನೋಡ್ತಾ ಇದೀವಲ್ವಾ? ಅದ್ ಹೇಗಾಗತ್ತೆ? ಆದ್ರೂ ಏನಾದ್ರೂ ತಿನ್ನೋ ಆಸೆ ಇರುತ್ತೆ ಅಲ್ವಾ?